ಇನ್ನು ಸಚಿವರಾದಂಥ ಸಂತೋಷ್ ಲಾಡ್ ಅವರು ಕೂಡ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೋ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರಂತೆ. ಏನು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಅವರು? ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳ ಮೇಲೆ ಶೂ ಎಸೆಯಲು ಪ್ರಯತ್ನವನ್ನ ಮಾಡಿರುವಂಥ ಪ್ರಕರಣ ಏನಿದೆ, ಸಿಜೆಐ ಅವರವರು RSS ಕಾರ್ಯಕ್ರಮಕ್ಕೆ ಹೋಗಲ್ಲ ಎನ್ನುವುದಕ್ಕೆ ಕೃತ್ಯ ಎಸಗಿರಬಹುದು ಅಂತ ವಿಧಾನಸೌಧದಲ್ಲಿ ಸಚಿವ ಸಂತೋಷ್ ಲಾಡ್ ಹೇಳಿಕೆ ಕೊಟ್ಟಿದ್ದಾರೆ. ಸುಮ್ಮನೆ ಇರೋದು ಒಳ್ಳೆಯದು ಸರ್, ನೀವು ಶೂ ಎಸೆದವನನ್ನ ಹುಡುಕಿ ತಕ್ಕ ಶಿಕ್ಷೆ ಕೊಡಬೇಕು, ಯಾಕೆ ಏನೇನೇನೇನೋ ಮಾತನಾಡ್ತೀರಾ ಅಂತ ಹೇಳಿ. ನಿಮಗಿರುವಂಥ ಅಲ್ಲಿ ಇಲ್ಲಿ ಒಂದಿಷ್ಟು ಅಭಿಮಾನಿಗಳಿದ್ದಾರೆ, ಆಯಿತಾ? ನೀವು ಈ ಥರ ಮಾಡ್ಕೊಳ್ತಾ ಹೋದರೆ ನಿಮ್ಮನ್ನು ಏನೇನೋ ಕರೆಯೋಕ್ಕೆ ಶುರು ಮಾಡ್ತಾರೆ. ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿದ್ದೀರಾ, ಯಾವ್ಯಾವುದಕ್ಕೆ ಏನು ಕಂಪೇರ್ ಮಾಡಬೇಕು, ಏನು ಮಾಡಬಾರ್ದು ಅನ್ನೋದು ಕನಿಷ್ಠ ಯೋಚನೆ ಆದರೂ ಇರಬೇಕಲ್ವ ನಿಮ್ಗೆ. ಏನು ಮಾತನಾಡ್ತೀರಾ? ಇದು ಒಂದು ಧರ್ಮನ, ಒಂದು ಜಾತಿನ ಸೀಮಿತ ಆಗಿರ್ತಕ್ಕಂಥ ದೇಶ ಅಲ್ಲ ಇದು. ಇವತ್ತು ಸಿಜೆ ಅವರು ನನ್ನ ಪ್ರಕಾರ ಮೊನ್ನೇನು ಒಂದು RSSನ ಸಭೆಗೆ ಹೋಗಲ್ಲ ಅಂತ ಹೇಳಿರ್ತಕ್ಕಂಥ ಹಿನ್ನೆಲೆಯಿಂದ ಇದು ಆಗಿದ್ರೆ ಆಗ್ಬೋದಕ್ಕಂಥದ್ದು ನನ್ನ ಒಂದು ಅಭಿಪ್ರಾಯ. ಐ ಕುಡ್ ಬಿ ರಾಂಗ್ ಆಲ್ಸೋ, ಬಟ್ ಇದು ಭಾಳ ಹೆಚ್ಚಾಗಿ ಪ್ರಮೋಟ್ ಮಾಡ್ತಕ್ಕಂಥದ್ದು, ಇದನ್ನು ತೋರಿಸ್ಕೊಳ್ತಕ್ಕಂಥದ್ದು ಯಾವುದು ಹಿಂದೂ ಸಮಾಜ ಒಳ್ಳೇದಾಗ್ತಕ್ಕಂಥದ್ದಲ್ಲ. ಇದು ಹಿಂದೂ ಸಮಾಜದಿಂದ ಏನು ಲಾಭ ಪಡೆದು ರಾಜಕೀಯ ಲಾಭ ಪಡಿತಕ್ಕಂಥದ್ದು ಒಂದು ಷಡ್ಯಂತ್ರ ಕಳೆದ 10 ವರ್ಷ ನಡೀತಿದೆ, ಮುಂದೆನೂ ನಡೀತಾ ಇದೆ. ಅದಕ್ಕೆ ನಾನು ಮೊನ್ನೆ ಹೇಳ್ತಾ ಇದ್ದೆ, 25 ಲಕ್ಷ ಜನ ಹಿಂದೂಗಳು ಈ ದೇಶದಲ್ಲಿ ಪಾಸ್ಪೋರ್ಟ್ ಸರೆಂಡರ್ ಮಾಡಿ ಹೋಗಿದ್ದಾರೆ. ಸನಾತನ ಧರ್ಮದವರು ಅಂತ ಹೇಳ್ಬೋದು, ಹಿಂದೂ ಸಮಾಜದ ಹಿಂದೂ ಧರ್ಮದವರು ಅಂತ ಹೇಳ್ಬೋದು. ಇದ್ರ ಬಗ್ಗೆ ಚರ್ಚೆ ಆಗಲ್ಲ. ಅದಕ್ಕೆ ಇದು ದೊಡ್ಡ ಪ್ರಮಾಣದಲ್ಲಿ ವ್ಯಾಪಕವಾಗಿ ಚರ್ಚೆ ಆಗಬೇಕು. ಇವತ್ತೇನು ಈ ರೀತಿ ಒಬ್ಬ ಸಿಜೆ ಅವರಿಗೆ ಈ ರೀತಿ ಮಾಡಿರ್ತಕ್ಕಂಥ ಒಬ್ಬ ಸನಾತನ ಧರ್ಮ ಏನಿದ್ದಾನೆ, ಎಲ್ಲ ಸನಾತನ ಧರ್ಮದವ್ರು ಹಿಂಗಿರ್ತಾರಂತಲ್ಲ, ಇಂಥವ್ರನ್ನ ಹುಡುಕಿ ತಕ್ಕ ಪಾಠವನ್ನು ಕಲಿಸ್ಬೇಕು, ಕಾನೂನಾತ್ಮಕವಾಗಿ ಏನು ಸಜಾ ಕೊಡಬೇಕು ಅವ್ರನ್ನ ಕೊಡಬೇಕಾಗಿದೆ. ಇದು ಇಡೀ ದೇಶದ ಯುವ ಜನತೆ ಇದನ್ನ ಜಾಗೃತರಾಗಬೇಕು. ಈ ದೇಶದಲ್ಲಿ ಎಲ್ಲರಿಗೆ ಸ್ವಾತಂತ್ರ್ಯ ಇದೆ, ಎಲ್ಲರಿಗೆ ಅಭಿಪ್ರಾಯಗಳಿದೆ. ಸಂವಿಧಾನದಲ್ಲಿ ಎಲ್ಲ ಜಾತಿ ಜನಾಂಗದವರು ಒಂದಾಗಿರ್ತಕ್ಕಂಥ ಈ ನಮ್ಮ ದೇಶದ ಸಂವಿಧಾನಕ್ಕೆ ಗೌರವವನ್ನು ಕೊಡ್ತಕ್ಕಂಥದ್ದಾದ್ರೆ ಮಾತ್ರ ನಮಗೆ ಈ ದೇಶ ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಇದೆ ಅಂತ ತಮ್ಮಲ್ಲಿ ಹೇಳಿಕೆ ಬಯಸ್ತೇನೆ. ಇದು ಒಂದು ಧರ್ಮ. ಇದೇ ಧೈರ್ಯವನ್ನ ಸಾಬರು ಮಾಡಿದಂಥ ಸಂದರ್ಭದಲ್ಲಿ ಈ ಥರ ಮಾಡಬಾರ್ದು ಅನ್ನೋದನ್ನು ಹೇಳಿ ಅವತ್ತ್ಯಾಕೆ ಬಾಯಿಗೆ ಬರೋದಿಲ್ಲ ಆ ಶಬ್ದ? ಸನಾತನಿ ಅನ್ನೋದು ಬಾಯಿಗೆ ಬಂದ್ಬಿಡುತ್ತೆ ಬೇಗ. ಆದರೆ ಸಾಬರು ಮಾಡಿರುವಂಥ ಸಂದರ್ಭದಲ್ಲಿ ಅವನು ಮುಸ್ಲಿಂ ಆಗಿ ಹಿಂಗೆ ಮಾಡಿದ್ದಾನೆ ತಪ್ಪು ಅಂತ ಬಾಯಿ ಬಿಟ್ಟು ಹೇಳ್ರಿ ನೋಡೋಣ. ಅವಾಗ ಬರಲ್ಲ ಅಲ್ಲ? ಏನಾಗುತ್ತೆ ಅವಾಗ? ಆಗಲ್ಲ, ಬಾಯಿನೇ ಬರಲ್ಲ. ಅವಾಗ ಅದು ಹಂಗಾಗುತ್ತೆ, ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಬೇಕು. ಯಾಕೆ ಸನಾತನಿ ಅನ್ನೋ ರೀತಿಯಲ್ಲಿ ಇಲ್ಲಿ ಸಾಬ್ರು ಅನ್ನುವಂಥ ಹೆಸರು ಯಾಕೆ ಬರೋದಿಲ್ಲ, ಮುಸ್ಲಿಂ ಅನ್ನುವಂಥ ಹೆಸರು ಯಾಕೆ ಬರೋದಿಲ್ಲ? ಹೇಳೋಕ್ಕಾಗಲ್ಲ, ಧೈರ್ಯ ಇರಲ್ಲ. ಯಾಕೆ ವಿರೋಧಗಳು ಬಂದ್ಬಿಡುತ್ತಾ, ಓಟ್ಗಳು ಸಿಗಲ್ಲ. ಏನ್ರಿ ನಿಮ್ದೆಲ್ಲ? ಥೂ, ಇದು ಒಂದು